ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಆಲ್ ಗುಡ್ ಆಲ್ ಫೈನ್, ಎಲ್ಲರೂ ಆರಾಮಿದ್ರಿ ಅಂತ ಅಂದ್ಕೊಳತ್ತೀನಿ. ಸೊ ಬರ್ರಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋನು. ಆ್ಯಕ್ಚುಲಿ ಇವತ್ತು ಏನಂದ್ರೆ ನಂಗೆ ಫುಲ್ ಕೆಮ್ಮು ಸ್ಟಾರ್ಟ್ ಆಗಿಬಿಟ್ಟೈತಿ, ಡ್ರೈ ಕಫ್ ಐತಿ. ಸೊ ಹಾಗಾಗಿ ಮಾತಾಡೋಕ್ಕೂ ಬರತ್ತಿಲ್ಲ ಕರೆಕ್ಟಾಗಿ. ಆಮೇಲೆ ನಿನ್ನೆ ನೈಟೆಲ್ಲ ನಿದ್ದಿನೇ ಇಲ್ಲ, ಆ ಥರ ಆಗಿಬಿಟ್ಟಿತ್ತು. ಸೊ ಅದು ಮಲ್ಕೊಂಡಾಗ ಜಾಸ್ತಿ ಇರ್ತೈತೆ ನೋಡ್ರಿ ಕೆಮ್ಮು. ಸೊ ಹಾಗಾಗಿ ಫುಲ್ಲ ವಿಕ್ಸ್ ಇರ್ತೈತಲ್ಲ, ಸೊ ಅದನ್ನು ತಿನ್ನೋದೇ ಆಗಿತ್ತು. ಸೊ ಅದನ್ನು ತಿಂದರೂ ಕಡಿಮೆ ಆಗತ್ತಿರಲಿಲ್ಲ. ಒಂದು 3-4 ತಿಂದಿನಿ ಕಂಟಿನ್ಯೂಸ್ ಆಗಿ, ಬಟ್ ಅಂದರೂ ಕಮ್ಮಿನೇ ಆಗತ್ತಿರಲಿಲ್ಲ. ಆಮೇಲೆ ನಂಗೆ ಅಮ್ಮ ಏನದು ಬೆಳ್ಳುಳ್ಳಿನ ಸುಲ್ಕೊಂಡು ತಿನ್ಬೇಕು. ಸುಲ್ಕೊಂಡು ತಿಂದಾದ್ಮೇಲೆ ಸ್ವಲ್ಪ ಕಡಿಮೆ ಆಯ್ತು, ಆಮೇಲೆ ನಿದ್ದೆ ಹತ್ತು ನಂಗೆ. ಸೊ ಈ ಥರ ಆಗ್ಬಿಟ್ಟೈತಿ. ನಂಗೆ ಮಾತಾಡೋಕ್ಕೂ ಧ್ವನಿ ನೋಡ್ರಿ ಹೆಂಗೆ ಕೇಳ್ಸಾತೇ ಇಲ್ಲ. ಇಲ್ಲೇ ಉಷ್ಟು ವೆಜಿಟೇಬಲ್ಸ್ನ ತಂದಿಟ್ಟಾರೆ ನೋಡ್ರಿ. ಇವಾಗ ಪ್ರಿಪೇರ್ ಮಾಡ್ಬೇಕು ಅಡುಗೆ. ಇದು ಎದಕ್ಕೆ ಇಟ್ಟಿರಿ? ಬ್ಯಾಳಿ ಪಲ್ಯ ಮತ್ತು ಸೌತೆಕಾಯಿ ಹೀರೆಕಾಯಿ ಸೇರಿ ಒಂದು ಪಲ್ಯ, ಅದಾದಮೇಲೆ ಬ್ಯಾಳಿ ಪಲ್ಯ. ಸೊ ಇವೆರಡನ್ನೂ ಮಾಡೋಣಂತೆ ಇವಾಗ. ಆಮೇಲೆ ಟಿಫನ್ನಿಗೆ ದೋಸೆ ಸ್ವಲ್ಪ ಐತ್ರಿ, ಅಕ್ಕಿ ಹಿಟ್ಟ ಸ್ವಲ್ಪ ಐತೆ, ಅದ್ರಾಗ ಗೋಧಿ ಹಿಟ್ಟು ಕುಡ್ಸೀನಿ, ಕೋರು ಚಟ್ನಿ ಮಾಡಿ ದೋಸೆ ಮಾಡಿ ಅದಕ್ಕೆ ಪೈದ ಹಾಕೀನಿ, ಹೊಟ್ಟೆ ಹಿಟ್ಟು ಕುಡ್ಸೀನಿ. ನಮ್ಮ ಕಾರ್ತಿಕ್ ನೋಡ್ರಿ ಇಲ್ಲಿ ಇವಾಗ ಎದ್ದಾನ, ನಾನು ತೋರಿಸ್ಬೇಡಿ ಹಿಂಗಂತಾನೆ. ಎಲೆ ಹೊಳ್ ಕಾರ್ತಿಕ, ಎಲೆ ಮುಖ ತೋರಿಸ್ ಹೆಂಗೆ ಕಾಣತಿ. ನಮ್ಮ ಕಾರ್ತಿಕ್ ಎದ್ದಾಗ ಹೆಂಗೆ ಕಾಣಿಸ್ತಾನೆ ತೋರಿಸ್ತೀನಿ ತೋರಿಸಿ. ಎಲ್ಲೇ ಮುಖ ತೋರಿಸ್ ನಾನು. ಚೆನ್ನಾಗದಿ ಹೇಳಿ, ನೀನು ಚೆನ್ನಾಗಿ ಕಾಣಿಸ್ತಿ. ಎಲೆ ಹಾರು ನೋಡ್ರಿ ಇಲ್ಲಿ ಕೂದಲ ಹೆಂಗಾಗ್ಯಾವ. ನಿನ್ನೆ ತಲೆ ಸ್ನಾನ ಮಾಡ್ಯಾನ, ಹಾಗಾಗಿ ಎಲ್ಲೇ ಮುಖ ತೋರಿಸ, ಜಲ್ದಿ ತೋರಿಸ್ ಜಲ್ದಿ. ಭಾಳ ಚಂದ ಎದ್ದೇಳಲ್ಲ ನೋಡವ, ಹಂಗ ಎದ್ದು ಕುಂತಾನ. ಅಪ್ಪ ಇವತ್ತು ಫಸ್ಟ್ ಔಷಧಿ ತಗೊಂಡು ಒಂದು ಸಿರಪ್ ತೊಗೊಂಬರ್ಬೇಕು ಮೇನ್ ಅದಕ್ಕೆ. ಇಲ್ಲ ಅಂದ್ರೆ ಕೆಮ್ಮಿ ಫುಲ್ ತ್ರಾಸ ಅನ್ಸಕತ್ಬಿಡ್ತೈತಿ. ವೆಜಿಟೇಬಲ್ಸ್ನ ಕಟ್ ಮಾಡ್ಕೊಳತ್ತೀವಿ. ಫಸ್ಟ್ ಬೆಳಿಗ್ಗೆ ಸೌತೆಕಾಯಿ ಮತ್ತು ಜೋರ್ ಮಾತಾಡ್ಬೇಕು, ಜೋರ ಗಂಟ್ಲ ನೋವಾಗೈತಿ. ಮತ್ ಬಿಡು ಹೋಲಿ, ಯಾರ ಬರ ಅಂತಾರ ಆಂಟಿ ಬರತಾಳ ಅಂತ. ಅಲ್ಲಿ ಸೀರೆ ಹೇಳಿದ್ದೆ ಆಕಿಗೆ ನಾನು ಆಂಟಿಗೆ, ಅದಕ್ಕೆ ತೊಗೊಂಬರತ ಅಂತ. ನೀವು ಬಸ್ ಸ್ಟ್ಯಾಂಡಿಗೆ ಹೋಗಿ ತೊಗೊಂಬರ್ರಿ ಅದನ್ನು. ಕಾಲ್ ಮಾಡ್ತೇನೆ ಅಂದಾಳ, ಗಬ್ಬೂರ್ ಸೈಡ್ ಇದ್ದಾಗ. ಉದ್ದಿನ ಕಡ್ಡಿ ಸೀರೆ ಇದೆಲ್ಲ ತರಾತಾಳ ಅಂತ ಆಕಿಗೆ ಹೇಳಿದ್ದೆ ನಾನು, ತೊಗೊಂಬ ಅಂಥೇಳಿ ವರಮಹಾಲಕ್ಷ್ಮಿಗೆ. ಸೊ ಹಾಗಾಗಿ ತೊಗೊಂಬರತಾಳ. ಚೆನ್ನಾಗೈತಿ. ಅದು ಬಂದಾದ್ಮೇಲೆ ಯಾವ ಥರ ಐತಿ ಅಂತ ತೋರಿಸ್ತೀನಿ. ಇವಾಗ ಶೇಂಗಾ ಚಟ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಬರ್ರಿ. ಸೊ ಇಲ್ಲೇ ಒಂದು ಜಾರ್ ತೊಗೊಂಡೇನಿ, ಇದಕ್ಕೆ ಆಲ್ರೆಡಿ ಜೀರಿಗೆ ಹಾಕ್ಕೊಂಡೇವಿ. ಅದಾದಮೇಲೆ ಇವಾಗ ಹುರ್ಕೊಂಡು ಸುಲಿದಿಟ್ಕೊಂಡಿರೋಂಥ ಶೇಂಗಾ ಹಾಕೋಕತ್ತೀನಿ. ಇಲ್ಲೇ ಕರಿಬೇವು ಹಾಕ್ಕೊತೀನಿ, ಬೆಳ್ಳುಳ್ಳಿ ಹಾಕ್ಕೋಬೇಕು. ಸೊ ಇದಾದಮೇಲೆ ನೆಕ್ಸ್ಟ್ ಇಲ್ಲೇ ಸ್ವಲ್ಪ ಪುಟಾಣಿ ಬೇಳೆ ಹಾಕ್ಕೊತೀನಿ, ಸ್ವಲ್ಪ ಸಕ್ಕರೆ, ಆಮೇಲೆ ಸ್ವಲ್ಪ ಉಪ್ಪು, ಆಮೇಲೆ ಸ್ವಲ್ಪ ಖಾರದ ಪುಡಿ. ಸೊ ಇದನ್ನೆಷ್ಟನ್ನು ಹಾಕ್ಕೋಬೇಕು. ಸೊ ಇದನ್ನು ಇವಾಗ ಪೌಡ್ರ್ ಮಾಡಿಕೊಂಡು ಬರೋಣ ಅಂತ. ಇವಾಗ ಪೌಡ್ರ್ ರೆಡಿ ಆಯ್ತು ನೋಡ್ರಿ. ಇದೆ ನೋಡ್ರಿ ಶೇಂಗಾ ಚಟ್ನಿ ರೆಡಿ ಆಯ್ತು. ಇವಾಗ ಈವ್ನಿಂಗ್ ಆಗೈತಿ. ಇಲ್ಲೇ ನಮ್ಮ ಮನೆಗೆ ಯಾರು ಬಂದಾರ ನೋಡ್ರಿ. ವಾ ಗಬ್ಬು ಮೇನ್ ಬಂದಾನ. ಹಾಯ್ ಫ್ರೆಂಡ್ಸ್. ಮಾತಾಡಂಗಿಲ್ಲವ, ಜಾಸ್ತಿ ಮಾತಾಡಂಗಿಲ್ರಿ. ನಂದು ವಾಯ್ಸ್ ಹೋಗೇಬಿಟ್ಟೈತಿ, ಹಾಗಾಗಿ ನಾನು ಜಾಸ್ತಿ ವಾಯ್ಸ್ ಕೇಳ್ಸಾತೇ ಇಲ್ಲ. ಹೋಗಿ ಚಹಾ ತಗೊಂಬೋಗು, ಅಷ್ಟು ಬಿಸಿ ಉಪ್ಪಿಟ್ಟು ತಿಂದು ಚಹಾ ಕುಡಿ ನಂತ. ಇದು ಒಳಗೆ ಹೋಗ್ಬಿಟ್ಟನ್ರಿ, ಖಾರ ಕಮ್ಮಿ ಆಯ್ತು. ನಮ್ಮ ಅಭಯ ಸ್ಯಾಮ್ ಸಮೀರನ್ ಫ್ಯಾನ್ ನೋಡ್ರಿ. ಬಂದಂದ್ರೆ ಸ್ಯಾಮ್ ಸಮೀರ್ ವಿಡಿಯೋ ನೋಡ್ತಿರ್ತಾನೆ.
ಇವತ್ತೊಂದಿನ ಬಿಡಿಸ್ಬೇಕಿಲ್ರಿ ಇವನ್ನ. ನಮ್ಮ ಮೊಬೈಲ್ ಚಾ ಕುಡಿಯಕಂತ ಆ ರೀ ಇವತ್ತೊಂದಿನ ಬಿಡಿಸ್ಬೇಕಿಲ್ಲ ಇವನ್ನ ಟ್ಯೂಷನ್. ಬೈತಾ ಅವ್ರ ಅಪ್ಪ ಬೈತಾನಂತ ಹೆಂಗಾರ ಹೋಗಮ್ಮ ಕೈಂದಾಗ ಬಿಸ್ಕಿಟ್ ಹೆಂಗ್ ಕನ್ನತ್ತ ನೋಡ ಹಬ್ಬ ಕ್ಯಾಮ್ರಾದಾಗ ಬಿಸ್ಕಿಟ್ ಬೇಕಾ ತೆಳ್ಳಗ. ಕೋಳಿಯ ಏ ಕಾರ್ತಿಕ ಹೇಳ ನಿಮ್ಮ ತಮ್ಮನ ಬಿಟ್ಬಿಡ್ ಬರಲ್ಲ. ನಮ್ಮ ಮನೆ ಕಡೆ ಸಣ್ಣ ಸಣ್ಣ ಹುಡುಗರು ಬಂದವ್ರಿ, ಇಲ್ಲೇ ಕೆಲಸ ಮಾಡಕತ್ತಾರ. ಸೊ ಅವ್ರನ್ನ ತೋರಿಸ್ತೀನಂತ ನಿಮ್ಗೆ. ಎಷ್ಟು ಸಣ್ಣ ಸಣ್ಣವ್ರು ಅದಾರ, ಅವ್ರನ್ನ ಕರ್ಕೊಂಡು ಕೆಲಸ ಮಾಡ್ತಾರೆ ನೋಡ್ರಿ. ಇಲ್ಲೇ ನೋಡ್ರಿ ಅದು ಇದ್ದವ್ರು ಜೋಳ್ಗಿ ಕಟ್ಟಾರ. ಎಲ್ಲೋಗ್ಯಾರನ ಅವ್ರು ಅಲ್ಲ ಹಬ್ಬ. ಇದನ್ನ ಇಷ್ಟು ರೋಡ್ ತೆಗ್ದಾರಲ್ಲ, ಹಂಗಾಗಿ ಇಲ್ಲೇ ನೀರು ಐತಿ. ಹಬ್ಬ ಅದಾರನ ನೋಡಬ್ಬು ಅಲ್ಲಿ ಇಲ್ಲಿಲ್ಲ, ದೂರದಾರನ ಭಾಳ. ಅವ್ರು ಸಿಗ್ಲೇ ಇಲ್ರಿ ನಮಗೆ, ಭಾಳ ದೂರದಾರ ಅನ್ನಿಸ್ತೈತೆ. ಅವ್ರು ದೂರದಾರ ಅಂತ ನೋಡ್ಬೇಕಂತ ಅನ್ಕೊಂಡೆ ನಾನು. ಆದ್ರೆ ನೋಡೋಣ ಅಂತರಿ ಅದ್ರೊಳಗೆ ಆ ಕಡೆ ಅದಾರ. ಆಮೇಲೆ ಬರ್ತಾರ ಬಿಡ್ರಿ. ಹಂಗೆ ಇಲ್ಲೇ ಜೋಳ್ಗಿ ಕಟ್ಟಾರಲ್ಲ, ಆಮೇಲೆ ಬರ್ತಾರೆ. ಹಬ್ಬ ಜೋಳ್ಗೆ ಮುಕ್ಕೊಂತೀನ ನೋಡಂತ ಮಕ್ಕರ್ಲು ನೋನು ಹಬ್ಬ. ನೀವ ನಮ್ಮ ಹಬ್ಬ ಟ್ಯೂಷನಿಗೆ ಹೋಗ್ಬೇಕ್ರಿ ಇವಾಗ. ನಮ್ಮ ಮನೆಗೆ ಬಂದಾನ ಡೈರೆಕ್ಟ್ ಇಲ್ಲಿ. ಟ್ಯೂಷನ್ ಎಷ್ಟು ಗಂಟೆಗೆ ಐತಿ? 6 ಗಂಟೆಗೆ. ಇವ್ರ ಅನ್ನ ಬರವಲ್ಲಿ ಹಂಗ. ನಮ್ಮ ಹಬ್ಬನ ಮೂಗ್ ಝೂಮ್ ಮಾಡಿ ತೋರಿಸ್ತೀನಿ ನೋಡ್ರಿ. ಆಮೇಲೆ ಅವ್ರು ಬಂದ್ರೆ ಹೇಳ ಹಬ್ಬ ನನಗೆ. ಅಂದ್ರೆ ನೀವು ಹೋಗೋ ಮುಂದೆ ಅವ್ರು ಬಂದ್ರೆ ಹೇಳೋದು ನಾ ತೋರಿಸ್ತೀನಿ. ಇವೆರಡು ರೇನ್ ಕೋಟ್ ತೊಗೊಂಡು ಚಲೋ ಆಯ್ತು ನೋಡ್ರಿ. ಕೂರ್ಗಿಗೆ ಹೋದಾಗ ತೊಗೊಂಡಿದ್ದೆ. ಇದು ನಂದು, ಇದು ಇವ್ರದ್ದು. ಇವ್ರು ಆಲ್ರೆಡಿ ತೊಗೊಂಡಿದ್ರು, 1 ವರ್ಷ ಆಗಿತ್ತು. ಇದನ್ನ ಹೊಸ ತೊಗೊಂಡಿನಿ. 100 ರೂಪೀಸ್ ಅಂತ. ಇದಕ್ಕೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಕೈತಿ ಇದು ಮಳೆಗಾಲಕ್ಕೆಲ್ಲ. ರೈನ್ ಕೋಟ್ಸ್ ನಮ್ಮ ಬೈನ್ ಸೈಕಲ್ ಮ್ಯಾಗಿಟ್ಟಿವಿ. ಮನೆಗೂ ಹಾಕು ಬ್ಯಾಸಲ್ ನೋಡ್ರಿ. ಇಲ್ಲೇ ಸಿದ್ಧಾರೋಡ್ ಅಜ್ಜಿ ಕೈ ಮುಗದ ನಮ್ಮ ಕಾರ್ತಿಕ ದೇವ್ರ ಮನೆಗೆ ಹೋಗಾಕ ಬ್ಯಾಸ್ರ ಅವನಿಗೆ. ಎಲ್ಲ ಕಡೆ ಅದಂತಿ. ಇವಾಗ ನಮ್ಮ ಕಾರ್ತಿಕ್ ಚಂದ ಕನ್ನತಾನ. ಇಲ್ಲಿ ಕಮೆಂಟ್ ಮಾಡ್ರಿ. ಅವೇನು ಚೆನ್ನಾಗಿ ರೆಡಿಯಾಗಿಂದು ಮಾಡುವಂತಿ ಅನ್ನಕತ್ತಾನ ವಿಡಿಯೋ. ಅದಕ್ಕೆ ಮದುವೆಯಾಗಿಂದ ನೀನು ಈಗ ಚಂದಿದ್ದೀನಿ. ಆ ಹುಡುಗ ಎಂತ ಚಂದ ಮಕ್ಕೊಂಡಿತ್ತು. ಟ್ಯೂಷನಿಗೆ ಕರ್ಕೊಂಡು ಹೊಂಟಿ ಅವನು ಪಾಪ. 4 ದಿನದಿಂದ ನಿದ್ದಿರ್ಲಿಲ್ಲ ಅವಂಗೆ. ನಮ್ಮ ಕಾರ್ತಿಕ ಹಿಡಿಯ ಕೂಡ ಆತಾನೆ. ಟ್ಯೂಷನಿಗೆ ಹೋಗಿ ಅಂತ ಹೇಳ್ತಾನಂತವ ಕಾರ್ತಿಕ. ಹೂನಾ ಅಪ್ಪಾಜಿ ನನ್ನಲ್ಲ ಮಮ್ಮಿ ಒಂದ್ಸಲ ಲಘು ಬಂದ್ರೆ ಹಬ್ಬನ ಕಣ್ಣು ಹೆಂಗೆ ಕನ್ಸಾತೈತೆ ನೋಡ. ಹಬ್ಬ ತಗೊಳ್ಳಿ ಇಲ್ಲ ಯವ್ವ ರೆಡ್ ಕಲರ್. ಓ ಮೈ ಗಾಡ್. ಹ್ಞೂ ಮಾತಾಡೋದು ಇಲ್ಲಿ. ಏನು ಮಾಡಲಿ ನಾ ವಿಡಿಯೋ ಅನ್ಸಾತೈತೆ ನಂಗೆ. ನನ್ನ ಫೇವ್ರೇಟ್ ಅವ. ಫುಲ್ ಗಟ್ಟಿ ಆಗ್ಬಿಟ್ಟೈತಿ ಇದು. ಫ್ರಿಜ್ನಾಗ ಇಟ್ಟಿದ್ದೀನಿ. ಸ್ವಲ್ಪ ಹೊತ್ತು ಆದ್ಮೇಲೆ ತೆಗಿಬೇಕದ್ನ. ನಾ ಎಲ್ಲ ಐಸ್ ಕ್ರೀಮ್ ಸೇರೋದೇ ಇಲ್ಲ ನನಗೆ. ಹೋಗಿ ಸಾಕು ಮೊಬೈಲ್ ಬಿಡಪ್ಪ. ಮೊಬೈಲ್. ಹಾಂ ಇವತ್ತ ನಮ್ಮ ಅಂಟಿಗೆ ಸಾರಿ ತಗೊಂಬ ಅಂತ ಹೇಳಿದ್ದೆ ನಾನು. ಆ್ಯಕ್ಚುಲಿ ಅವಾಗ ತೊಗೊಂಬಂದು ಇಟ್ಕೊಂಡಿದ್ಲಕ್ಕಿ. ಸೊ ಇವತ್ತ ಹೆಂಗೂ ಹುಬ್ಳಿ ಬರತ್ತಿರ್ಲಲ್ಲ, ಹಾಗಾಗಿ ಇವಾಗ ತೊಗೊಂಬ ಅಂತ ಹೇಳಿದ್ದೆ. ಸೊ ಅದು ಯಾವ ಥರ ಐತಿ ಅಂತ ನಿಮ್ಗೆ ತೋರಿಸ್ತೀನಂತೆ. ಯಾವ ಸ್ಯಾರೀಸ್ ಅದಾವು, ಏನೇನು ಕೊಟ್ಟು ಕಳ್ಸಾಳ ಅಂಟಿ ಅಂತ. ಸೊ ಫಸ್ಟ್ ಸ್ಯಾರಿ ಬಂದು ಈ ಥರ ಪರ್ಪಲ್ ಕಲರ್ ಒಳಗೆ ಐತಿ ನೋಡ್ರಿ. ಈ ಟೈಪ್ ಬರ್ತೈತಿ. ಸೊ ನಾನು ಸೈಡಿಗೂ ಹಾಕಿರ್ತೇನೆ. ಸೊ ಅಂದ್ರೆ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತೈತಿ ಅದು ಸಾರಿ. ಸೊ ಈ ಥರ ಚೆಕ್ಸ್ ಬಂದು ಅದಾದ್ಮೇಲೆ ಈ ಥರ ಬಾರ್ಡರ್ ಬಂದೈತಿ, ಡಬಲ್ ಬಾರ್ಡರ್. ಇವಾಗ ಇದು ಟ್ರೆಂಡ್ ಒಳಗೆ ಐತಿ ನೋಡ್ರಿ. ಡಬಲ್ ಬಾರ್ಡರ್ ಇದ್ದಿದ್ದು ಟ್ರೆಂಡ್ ಒಳಗೆ ಐತಿ ಇವಾಗ. ಸೊ ಇದು ಐತಿ.
ಇಲ್ಲೊಂದು ಸಣ್ಣ ಬಾರ್ಡರ್ ಬಂದೈತಿ, ಇಲ್ಲೊಂದು ಸಣ್ಣ ಬಾರ್ಡರ್ ಬಂದೈತಿ. ಸೊ ಟೋಟಲ್ 2 ಬಾರ್ಡರ್ಸ್ ಇದಾವೆ ಇದ್ರಾಗ. ಸೊ ಈ ಥರ ಐತಿ ಇದು. ಇದೇ ಥರನ ಸೇಮ್ ಇನ್ನೂ ಒಂದು ಹೇಳಿದ್ದೆ ನಾನು, ಅಂದರೆ ನಮ್ಮ ಮಮ್ಮಿಗೆ ಅದು ನಮ್ಮ ಮಮ್ಮಿ ಹೇಳಿದ್ಲು. ಸೊ ಅದ ಕಲರ ಬಟ್ ಡಿಸೈನ್ ಅಷ್ಟೇ ಚೇಂಜ್ ಐತಿ. ಸೊ ಈ ಥರ ಫ್ಲವರ್ ಬಂದೈತಿ ಇದು. ಸೊ ನೋಡ್ಬೋದು ನೀವು, ಸೇಮ್ ಚೆಕ್ಸ್ ಒಳಗೆ ಫ್ಲವರ್ ಬಂದೈತಿ. ಸೊ ಈ ಥರ ಐತಿದು ಸೀರೆ. ಕಲರ್ ಮಾತ್ರ ಬ್ರೈಟ್ ಐತಿ ನೋಡ್ರಿ, ಏನು ಪ್ರಾಬ್ಲಮ್ ಇಲ್ಲ, ಮಸ್ತ್ ಐತಿ. ನಂಗಂತೂ ಭಾಳ ಇಷ್ಟ ಐತಿದು ಸಾರಿ. ಲೈಟ್ ವೇಟ್ ಐತಿ, ಆಮೇಲೆ ಎಲ್ಲ ಕಡೆನೂ ಹಾಕೊಂಡು ಹೋಗ್ಬೋದು, ಕಂಫರ್ಟಬಲ್ ಆಗಿ ಹಾಕೋಬೋದು, ಮೆತ್ತಗೆ ಐತಿ. ಸೊ ಅದಕ್ಕೆ ಇದನ್ನ ತರಿಸಿದೆ ನಾ ಈ ಥರನ. ಸೊ ಇದು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೊಂಡ್ರಾಯ್ತ ಅಂತ ಅಂದ್ಕೊಂಡಿದ್ದೆ. ಸೊ ಇದು ನಮ್ಮ ಮಮ್ಮಿ ತೊಗೊಂಡಾಳ. ಸೊ ಇದನ್ನು ನಾವು ತೊಗೊಂಡೇನಿ. ಇದು ಅಮ್ಮಗೆ ಮತ್ತು ಇದು ಮಮ್ಮಿಗೆ. ಸೊ ಇಬ್ರಿಗೂ ಸೇಮ್. ಇದನ್ನು ವರಮಹಾಲಕ್ಷ್ಮಿಗೆ ಇರಿಸಿ ಅದಾದಮೇಲೆ ಅಮ್ಮ ಉಟ್ಕೋತಾರ. ಸೊ ಇದನ್ನು ಮಮ್ಮಿ ಉಟ್ಕೊತಾಳ. ಎರಡು ಸೇಮ್ ಅದಾವೆ, ಕಲರ್ ಏನು ಡಿಫ್ರೆನ್ಸ್ ಇಲ್ಲ, ಬಟ್ ಜಸ್ಟ್ ಡಿಸೈನ್ ಅಷ್ಟೇ ಡಿಫ್ರೆಂಟ್ ಐತಿ. ನಂಗೆ ಆ್ಯಕ್ಚುಲಿ ವಿಡಿಯೋ ಕಾಲ್ ಮಾಡಿದ್ಲ ಆಂಟಿ. ಸೊ ನಾ ಅಲ್ಲೇ ಸೆಲೆಕ್ಟ್ ಮಾಡಿದ್ದೆ. ಸೊ ಹಾಗಾಗಿ ಅವನ್ನ ಕೊಟ್ಟು ಕಳಿಸ್ಬಿಟ್ಟಾಳ. ಸೊ ನೆಕ್ಸ್ಟ್ ಬಂದು ಇನ್ನೊಂದಿಷ್ಟು ಸಾರಿ ಕೊಟ್ಟಾಳ ಆಂಟಿ. ಇದು ಆ್ಯಕ್ಚುಲಿ ನಮ್ಮ ಮಮ್ಮಿ ಹೇಳಿದ್ಲಂತ. ಸೊ ಇಲ್ಲ ಹಂಗೆ ಉದ್ದಿನ ಕಡ್ಡಿ ಇವನ್ನ ಮಮ್ಮಿ ಹೇಳಿದ್ಲಂತ. ಸೊ ಹಾಗಾಗಿ ಒಂದು ಸ್ವಲ್ಪ ಉದ್ದಿನ ಕಡ್ಡಿ, ತುಪ್ಪ ಇವನ್ನೆಲ್ಲ ಕೊಟ್ಟಾಳ ಆಂಟಿ. ಸ್ಮೆಲ್ ಭಾಳ ಐತೆ ನೋಡ್ರಿ. ಸೊ ನೆಕ್ಸ್ಟ್ ಇನ್ನೊಂದೆರಡು ಸಾರಿ ಕೊಟ್ಟು ಕಳ್ಸಾಳ ಆಂಟಿ. ಸೊ ಇದು ಯಾವಾಗ್ಲಾದ್ರೂ ಹಾಕೊಂಡು ಹೋಗಾಕ ಅಂದ್ರೆ ಫಂಕ್ಷನ್ ಸಿಗಲ್ಲ, ನಾರ್ಮಲ್ ಎಲ್ಲಾದ್ರೂ ಹೋಗಿರ್ತೀವಲ್ಲ ಅವಾಗ ಹಾಕೊಳಕ ಚೆನ್ನಾಗೈತಿ. ಈ ಥರ ಸ್ಟೋನ್ ಬಂದೈತಿ, ಕಲರು ಚೆನ್ನಾಗೈತಿ ನೋಡ್ರಿ, ಹೊಲ್ಸಾಗಲ್ಲ. ಇಷ್ಟ ಆಯ್ತು ನನಗೆ, ಚಂದ ಐತಿ ಕಲರು. ಸೊ ನಮ್ಮ ಮಮ್ಮಿ ತಗೊಂಡಾಳೆ ಇದನ್ನೊಂದು. ಅದಾದ್ಮೇಲೆ ಇನ್ನೂ ಒಂದು ಐತಿ ಕಲರ್. ಸೊ ಇದು ಒಂದು ಈ ಥರ ಆಯ್ತು ನೋಡ್ರಿ ಕಲರ್. ಈ ಡಿಸೈನ್ ಈ ಟೈಪ್ ಬಂದೈತಿ. ಸೊ ಬ್ಲ್ಯಾಕ್ ಅನ್ನಿಸ್ತೈತಿ ಸ್ವಲ್ಪ. ಸೊ ಈ ಥರ ಐತಿ. ಎರಡು ಪತ್ಲ ತೊಗೊಂಡಾಳ ಮಮ್ಮಿ. ಅದಾದಮೇಲೆ ಇದೊಂದು ಪರ್ಪಲ್ ಕಲರಿಂದ ಒಂದು, ನಾನು ಜಸ್ಟ್ ಒಂದು ಪರ್ಪಲ್ ಕಲರಿಂದ ಒಂದು ತೊಗೊಂಡಿದ್ದೆ ರೀ. ಸೊ ಇವೆರಡು ಆಯ್ತು. ಟೋಟಲ್ 4 ಸಾರಿ ಆಯ್ತು ಇವಾಗ. ನೆಕ್ಸ್ಟ್ ನಾ ಇನ್ನೂ ಮೊನ್ನೆ ಒಂದು ಸಾರಿ ಶಾಪಿಗೆ ಹೋಗಿದ್ದೆ ರೀ. ಇವಾಗ ಹೆಂಗೂ ಸೇಲ್ ನಡೆದೈತಲ್ಲ ಗಂಗಾವತಿ ಪ್ರೀತಿ ಸಿಲ್ಕ್ ಒಳಗೆ. ಸೊ ಹಾಗಾಗಿ ಒಂದು ಸ್ವಲ್ಪ ಸ್ಯಾರಿ ನೋಡಿ ಬಂದ್ರಾಯ್ತು ಅಂತ ಅಂದ್ಕೊಂಡು ಹೋಗಿದ್ವಿ, ನಾನು ನಮ್ಮ ಅಕ್ಕ ಹೋಗಿದ್ವಿ. ಸೊ ಅಲ್ಲೇ ನಾನು ಈ ಸ್ಯಾರಿ ತಗೊಂಡೆ. ಆ್ಯಕ್ಚುಲಿ ಭಾಳ ಅಂದ್ರೆ ಭಾಳ ಆಪ್ಷನ್ಸ್ ಇದ್ವಿ ರೀ ಅಲ್ಲಂತರೂ. ಆಮೇಲೆ ಫುಲ್ ರಶ್ ಇತ್ತು, ಫುಲ್ ದುಡ್ಕಾಡಕತ್ ಬಿಟ್ಟಿದ್ರು, ಹೋಗೋಕ್ಕಾಗತ್ತಿಲ್ಲ, ಉಸಿರಾಡ್ಸೋಕ್ಕಾಗತ್ತಿಲ್ಲ. ಸೊ ಆ ಥರ ಅನ್ನಿಸ್ಬಿಡ್ತು. ನಾ ಅದಕ್ಕೆ ಜಾಸ್ತಿ ನೋಡೋಕ್ಕೂ ಹೋಗಲಿಲ್ಲ, ಸುಮ್ಮನೆ ಸಿಕ್ಕಿದ್ದು ತೊಗೊಂಬಂದ್ಬಿಟ್ಟೆ. ಅದನ್ನು ಹೋಗಿನಿ ಅಂತ ಅಂದ್ಕೊಂಡೆ ಇದೊಂದು ತೊಗೊಂಬಂದಿನಿ ನಾನು ಅಷ್ಟೆ, ಮತ್ತೆ ಯಾವುದು ತೊಗೊಂಡಿಲ್ಲ ನಾನು. ಸೊ ಈ ಥರ ಐತಿ. ಅಮ್ಮಗೆ ಬರ್ತೈತಿ ಡೈಲಿ ವೇರಿಗೆ ಅಂತ ಅಂದ್ಕೊಂಡು ತೊಗೊಂಬಂದೀನಿ. ಸೊ ನೋಡಬೇಕು, ಅವ್ರಿಗಿನ್ನೂ ತೋರಿಸಿಲ್ಲ, ಇಷ್ಟ ಆಗ್ತೈತೆ ಅಂತ ಅಂದ್ಕೊಂಡೇನಿ. ಚೆನ್ನಾಗೈತಿ, ಡೈಲಿ ವೇರಿಗೆ ಕಂಫರ್ಟೇಬಲ್ ಆಗೈತಿ. ಅವರು ಡೈಲಿ ಹಾಕೋತಾರಲ್ಲ ಸಾರಿ, ಅವರಿಗೆ ಮೆತ್ತಗೆ ಇದ್ರೆ ಚಲೋ ಅನ್ನಿಸ್ತೈತಿ, ಅಂದ್ರೆ ಹಾಕೊಳಕ್ಕೆ ಅನ್ನಿಸ್ತೈತಿ. ಸೊ ಹಾಗಾಗಿ ಮೆತ್ತಗೆ ಇತ್ತಿದ್ದು, ಅದ್ರ ಸಂಬಂಧ ಇದನ್ನೊಂದ ತೊಗೊಂಡೆ ನಾನು. ಇನ್ನೂ ಭಾಳಷ್ಟು ಇದು ನೋಡಿ ತೊಗೋಬೇಕು, ಅಲ್ಲೇ ಭಾಳಷ್ಟು ಆಪ್ಷನ್ಸು ಅದಾವು, ಬಟ್ ಒಂದೊಂದು ಪೀಸ್ ಇರ್ತಾವು. ಫುಲ್ ರಶ್ ಇರ್ತೈತಿ. ಅದ್ರೊಳಗೆ ನಾನು ಸಂಡೇ ಹೋಗಿದ್ದೆ ರೀ. ಸೊ ಸಂಡೇ ಅಂತೂ ಇನ್ನೂ ಜಾಸ್ತಿ ರಶ್. ಅದ್ರಕ್ಕೆ ನಾವು ಇದನ್ನ ಒಂದು ಸಾರಿ ತೊಗೊಂಬಂದ್ಬಿಟ್ಟೆ. ಹೆಂಗೂ ಇಲ್ಲೇ ಹೇಳಿದ್ನೆಲ್ಲ ಆಂಟಿಗೆ. ಸೊ ಅದೊಂದು ಇದೊಂದು ಆಗ್ತಿತ್ತು ಬಿಡ ಅಂಥೇಳಿ ಇಷ್ಟು ಸ್ಯಾರಿ ಆಯಿದ್ವು. ಟೋಟಲ್ ಇವಾಗ 5 ಸ್ಯಾರಿ ಅದಾವು. 5 ಸ್ಯಾರಿ ಅದಾವು. ನನಗೆ2, ಮಮ್ಮಿಗೆ 3. ಸೊ ಇವಿಷ್ಟು ಸ್ಯಾರೀಸ್ ನಿಮಗೆ ತೋರಿಸಿದೆ ನಾನು ಇವಾಗ. ಇವಿಷ್ಟು ಆಂಟಿ ತೊಗೊಂಬಂದಿದ್ಲು. ಸೊ ಇದೊಂದು ನಾ ತೊಗೊಂಬಂದಿದ್ದೆ.